ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಈಗ ಒಂದು ಡಾಕ್ಯುಮೆಂಟ್ ಏನು ಬಿಟ್ಟಿದ್ದಾರೆ, ಮತದಾರರ ಪಟ್ಟಿ ಒಂದೊಂದು ಮನೆಯಲ್ಲಿ ಆ ಥರದೆಲ್ಲ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ. ಮತಗಳ್ತನ ಆಗಿದೆನೋ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ. ಈಗ ನಿನ್ನೆ ಮಾದೇವಪುರ ಕಾನ್ಸ್ಟಿಟ್ಯುನ್ಸಿ ಬಗ್ಗೆ ಇದ್ರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಕೆಲವೊಂದಷ್ಟು ಪ್ರಶ್ನೆಗಳೇನು ಕೇಳಿದ್ದಾರೆ, ಅರವಿಂದ್ ಲಿಂಬಾವಳಿ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಕೂಡ ನಾನು ಈಗ ತಾನೇ ಬರ್ತಾ ನೋಡ್ಕೊಂಡು ಬಂದೆ ಪತ್ರಿಕೆಗಳಲ್ಲಿ ಅವರೇನು ಪ್ರಶ್ನೆ ಕೇಳಿದ್ದಾರೆ, ಇವರೇನು ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇದು 80 ಜನ ಇದ್ದಾರೋ ಅಥವಾ ಒಂದಷ್ಟು ಕಡೆ 10 ಜನ ಇದ್ದಾರೋ, ಈಗ ನಾನು ಕೇಳ್ತಕ್ಕಂಥದ್ದು ಇದೇ ನಮ್ಮ ರಾಮನಗರಕ್ಕೆ ಮತ್ತು ಚನ್ನಪಟ್ಟಣಕ್ಕೆ ಬಂದರೆ ಸನ್ಮಾನ್ಯ ಕುಮಾರಣ್ಣವ್ರು ಒಂದು ಮಾತನ್ನು ಹೇಳಿದ್ರು. ಏನಂತ ಹೇಳಿದ್ದಾರೆ ಅವರು ಟ್ವೀಟಲ್ಲಿ, ಮುಂದಿನ ದಿನಗಳಲ್ಲಿ ಇದೆಲ್ಲ ಇವತ್ತೇನು ಪ್ರಶ್ನೆಗಳಾಗಿ ಉಳಿದಿದೆ, ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ವೋಟರ್ ಐ ಡಿಯನ್ನು ಆಧಾರ್ಗೆ ಲಿಂಕ್ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆಲ್ಲವೂ ಕೂಡ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಈ ರೀತಿ ಏನಾದರೂ ಆದರೆ ಬಹುಶಃ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ರಾಮನಗರದಲ್ಲಿ ನಾನು ಸೋಲನ್ನು ಕಾಣ್ತಾ ಇರಲಿಲ್ಲ, ಚನ್ನಪಟ್ಟಣದಲ್ಲಿ ನಾನು ಸೋಲನ್ನು ಕಾಣ್ತಾ ಇರಲಿಲ್ಲ. ಇವತ್ತು ಅಲ್ಟಿಮೇಟ್ಲಿ ಹಂಗಾದ್ರೆ ವಿಧಾನಸೌಧದಲ್ಲಿ 136 ಸ್ಥಾನ ಬಂದ ತಕ್ಷಣ ಕಾಂಗ್ರೆಸ್ಸಿಗರಿಗೆ ಮತಗಳ್ತನ ಅಂತ ಅವತ್ತು ಅನ್ನಿಸ್ಲಿಲ್ವಾ? ಈಗ ಮಾತ್ರ ಲೋಕಸಭೆಯಲ್ಲಿ ಹಿನ್ನಡೆ ಆಯಿತು ಅಥವಾ ಮುಂದೆ ಬಿಹಾರ್ನ ಚುನಾವಣೆ ಎದುರು ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಮತಗಳ್ತನದ ಬಗ್ಗೆ ಚರ್ಚೆನಾ? 136 ಬಂತಲ್ಲ, ಮತ್ತೆ ಮತಗಳ್ತನ ಮಾಡಿ 136 ಸ್ಥಾನ ಪಡ್ಕೊಂಡಿದ್ದಾರಾ ಕಾಂಗ್ರೆಸ್ ಅವರು? ಡೆಫಿನೆಟ್ಲಿ ಇದು ಆಧಾರ್ಗೆ ಲಿಂಕ್ ಆಗಬೇಕು, ವೋಟರ್ ಐ ಡಿ. ಹಾಗಾದಂಥ ಸಂದರ್ಭದಲ್ಲಿ ಇವತ್ತೇನು ಅಲ್ಲೆಲ್ಲೋ ಇದು ಯಾವುದೋ ಕ್ಷೇತ್ರದಲ್ಲಿ ಒಂದು ಓಟು, ಇನ್ಯಾವುದೋ ಕ್ಷೇತ್ರದಲ್ಲಿ ಒಂದು ಓಟು, ಇನ್ಯಾವುದೋ ಬೂತಲ್ಲಿ ಒಂದು ಓಟು ಅಂತಕ್ಕಂಥದ್ದು ಇವಾಗ ಏನು ಕೆಲವೊಂದಷ್ಟು ಕಡೆ ನಿದರ್ಶನಗಳು ಕಂಡು ಬರ್ತಾ ಇದೆ. ಇದಕ್ಕೆಲ್ಲ ಉತ್ತರ ಸಿಗ್ತಕ್ಕಂಥದ್ದು ಬಹುಶಃ ಇದು ತೆರಳಿತಕ್ಕಂಥ ಕೆಲಸ ಆಗಬೇಕು ಅಂದರೆ ಇದಾಗಬೇಕು. ಈಗ ಕಾಂಗ್ರೆಸ್ ಅವರ ಗೆದ್ದಿರುವಂಥ ಕ್ಷೇತ್ರಗಳಲ್ಲೇ ಒಂದಷ್ಟು ಡಬಲ್ ಓಟ್ ಇರುವಂಥದ್ದು ಕಂಡು ಬಂದಿದೆ ಸರ್. ಈಗ ವರ್ಣ ಕ್ಷೇತ್ರ ಆಗ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಖಂಡಿತ ಇದೆ, ನಾನು ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ. ಈಗ ವರ್ಣ ಕ್ಷೇತ್ರ ತಗೊಳ್ಳಿ ಅಥವಾ ಯಾವುದೇ ಕ್ಷೇತ್ರ ತಗೊಳ್ಳಿ, ಎಷ್ಟೋ ಜನ ನಿಮಗೆ ನಿಮ್ಮ ಸ್ನೇಹಿತರನ್ನೇ ಬೇಕಾದ್ರೆ ಆಫ್ ದ ರೆಕಾರ್ಡ್ ನೀವು ಪ್ರಶ್ನೆ ಮಾಡಿ, 2-3 ಬೂತ್ಗಳಲ್ಲಿ ಓಟಿಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಆಧಾರು ನೀವು ವೋಟರ್ ಐ ಡಿನ ಲಿಂಕ್ ಮಾಡಿದರೆ ಖಂಡಿತವಾಗ್ಲೂ ಇದಕ್ಕೆಲ್ಲ ಒಂದು ತೆರೆ ಎಳಿತಕ್ಕಂಥ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.